ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಡ್ರೈ ಫ್ರೂಟ್ಸ್ದು ಮಸಾಲ ಹಾಕ್ಕೊಂಡು ಯಾವ ರೀತಿ ಮಿಕ್ಸ್ ಮಾಡಿಕೊಂಡು ತಿನ್ನೋದು ಮತ್ತು ಹೆಲ್ದಿಯಾಗಿ ಅಂತ ಹೇಳ್ಕೊಡ್ತೀನಿ. ಬನ್ನಿ. 2 ಸ್ಪೂನು ಸಕ್ಕರೆ ಹಾಕ್ಕೊಡಿ. ಅದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಾಗಿರುತ್ತೋ ಅಷ್ಟು ಕ್ವಾಂಟಿಟಿಗೆ ತಕ್ಕಾಗೆ ನೀವು ಸಕ್ಕರೆನ ಹಾಕ್ಕೋಬೋದು. ನಾನು ತಗೊಂಡಿರೋದಕ್ಕೆ 2 ಸ್ಪೂನ್ ಸಾಕು. ಮತ್ತು ಸ್ವಲ್ಪ ಮೊಸರು ತಗೊಳ್ಳಿ. ಮತ್ತು ಮೊಸರು ಆದಮೇಲೆ ಅದಕ್ಕೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊಸರೆಲ್ಲ ನೀಟಾಗಿ ಸಕ್ಕರೆ ಜೊತೆ ಬೆರೆತು ಅದು ಮೊಸರು ಜೊತೆಗೆ ಆ ಸಕ್ಕರೆನೂ ಕೂಡ ಕರಗಬೇಕು. ಮತ್ತು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಅಥವಾ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹನಿನ ಮಿಕ್ಸ್ ಮಾಡಿಕೊಡಿ. ಇನ್ ಕೇಸ್ ಯಾರಿಗಾದ್ರೂ ಈಗ ಸಕ್ಕರೆ ಕಾಯಿಲೆ ಅಕಸ್ಮಾತ್ ಏನಾದ್ರು ಇದ್ದವ್ರು ಏನಾರು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಸಕ್ಕರೆ ಬದಲು ಜಸ್ಟ್ ಬರೀ ಹನಿ ಹಾಕ್ಕೊಂಡ್ರೆ ಸಾಕು. ನೀವು ಸಕ್ಕರೆನೇ ಮಿಕ್ಸ್ ಮಾಡೋಕೆ ಹೋಗ್ಬಿಡಿ, ಬರೀ ಹನಿ ಮಾತ್ರ ಹಾಕ್ಕೊಡಿ. ನೋಡಿ, ಆಮೇಲೆ ನಾನೊಂದು 5 ಖರ್ಜೂರ ಹಾಕೋತಾ ಇದ್ದೀನಿ. ಹಸಿ ಖರ್ಜೂರ ಇದು, ಒಣ ಖರ್ಜೂರ ಅಲ್ಲ. ಹಸಿ ಖರ್ಜೂರನ ಬೀಜ ಎಲ್ಲ ತೆಗೆದು ಬಿಡಿಸಿಟ್ಟೆ ಹಾಕ್ಕೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ಗಳು ಬಾದಾಮಿ ಮತ್ತು ದ್ರಾಕ್ಷಿ, ಕುಂಬಳ ಬೀಜ, ಸೂರ್ಯಕಾಂತಿ ಬೀಜ, ಅಂಜೂರ ಮತ್ತು ವಾಲ್ನಟ್ಟು ಇಷ್ಟನ್ನು ನಾನು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸು. ನಿಮ್ಮಲ್ಲಿ ಏನು ಅವೈಲೇಬಲ್ ಇದೆ ಅಷ್ಟು ತೊಗೊಳ್ಳಿ ನೀವು ಡ್ರೈ ಫ್ರೂಟ್ಸಲ್ಲಿ. ಮತ್ತು ಅದನ್ನು ಮತ್ತೆ ನೀರಲ್ಲಿ ಹಾಕಿ ತೊಳ್ಕೊಂಡು ಮತ್ತು ನಾನು ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಕೋತಾ ಇದ್ದೀನಿ ಅದನ್ನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಗ್ತಾಯಿದ್ದಾಗಲೇ ತಿನ್ನಬೇಕು ಅನ್ನೋ ಥರ ಫೀಲ್ ಆಗ್ತಾಯಿದೆ ಅಲ್ವಾ ಫ್ರೆಂಡ್ಸ್? ತುಂಬ ಚೆನ್ನಾಗಿರುತ್ತೆ. ಅದೊಂದು ಈ ಬೇಸಿಗೆಗೆ ತಂಪು ಕೂಡ. ಮತ್ತು ಐಸ್ ಕ್ರೀಮ್ ಏನಾದ್ರು ತುಂಬ ಇಷ್ಟಪಡೋರಿತ್ತು ಅಂದರೆ ನಿಜ ಹೇಳ್ತೀನಿ, ಒಂದು ಸಾರಿ ಟ್ರೈ ಮಾಡಿ ನೀವು. ಐಸ್ ಕ್ರೀಮ್ ತಿಂದಾಗೇ ಅಷ್ಟು ಟೇಸ್ಟಾಗಿರುತ್ತೆ. ಅದರಲ್ಲಂತೂ ಮೊಸರು ಎತ್ಕೊಂಡು ಸುಮ್ಮನೆ ಜಸ್ಟ್ ಈ ಡ್ರೈ ಫ್ರೂಟ್ಸ್ನ ಬೇಕಾದ್ರೆ ಸೈಡಲ್ಲಿಟ್ಟು ಮೊಸರನ್ನ ಬಾಯಿಗೆ ಹಾಕ್ಕೊಂಡ್ರು ಐಸ್ ಕ್ರೀಮ್ ತಿಂದಾಗೇ ಇರುತ್ತೆ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನಿಜ ಒಂದು ಟೈಮ್ ಟ್ರೈ ಮಾಡಿ ನೀವು ಮನೇಲಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನಾನು ತುಂಬ ಇದನ್ನೆಲ್ಲ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ. ನನಗಂತೂ ಅಷ್ಟು ಮೊಸರೆಲ್ಲ ಅಷ್ಟೆಲ್ಲ ಇಷ್ಟನೇ ಇಲ್ಲ. ನಾನೇ ಅಷ್ಟೊಂದು ಇಷ್ಟಪಡ್ತಾ ಇದ್ದೀನಿ ಇದನ್ನು. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನನಗೆ ಅಷ್ಟು ಇಷ್ಟ ಆಗ್ತದೆ. ಇನ್ನು ತಿನ್ನೋರಿಗಂತೂ ಇದಿನ್ನೂ ತುಂಬ ಇಷ್ಟ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ. ಸೂಪರಾಗಿದೆ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ಫ್ರೆಂಡ್ಸ್.